ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಮಹದೇವಪುರ ಕ್ಷೇತ್ರದ ಕುರುಡುಸೊನ್ನೆನಹಳ್ಳಿಯಲ್ಲಿರುವ ಶ್ರೀ ಕ್ಷೇತ್ರ ಶಿವಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ದಿನಾಂಕ 15/2/2026 ಭಾನುವಾರ ಬೆಳಗ್ಗೆ 5:30 ಗಂಟೆಗೆ ರುದ್ರಾಭಿಷೇಕ ಹಾಗೂ ಶಿವ ಸಹಸ್ರನಾಮಾಚರಣೆ, ಶಿವಪಾರ್ವತಿ ಕಲ್ಯಾಣೋತ್ಸವ, ಹೋಮ, ಮಹಾಮಂಗಳಾರತಿ, ಮಹಾಮೃತ್ಯುಂಜಯ ಹೋಮ, ಮಹಾಶಿವರಾತ್ರಿ ಪ್ರಯುಕ್ತ ರಾತ್ರಿ ಜಾಗರಣೆ ವೇಳೆ ವಿಶೇಷ ಪೂಜೆ, ನಾಟಕ ಪ್ರದರ್ಶನ, ಭರತನಾಟ್ಯದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ದಿನಾಂಕ 16/2/2026 ಸೋಮವಾರ ಬೆಳಗ್ಗೆ ಪಂಚಾಮೃತಾಭಿಷೇಕ, ಅಲಂಕಾರ, ಸೇವೆ ಹಾಗೂ ತೀರ್ಥಪ್ರಸಾದ ವಿನಿಯೋಗ, ಚಂಡಿ ಹೋಮ, ರುದ್ರಗಣ ಹೋಮ ಹಾಗೂ ತೀರ್ಥಪ್ರಸಾದ ವಿನಿಯೋಗ ನಿರಂತರವಾಗಿ ನಡೆದವು. ದೇವರ ಉತ್ಸವ ಮತ್ತು ಭಾನುವಾರ ಬೆಳಗ್ಗೆಯಿಂದ ರಾತ್ರಿ ವೇಳೆಗೆ 50,000ಕ್ಕೂ ಹೆಚ್ಚು ಭಕ್ತಾದಿಗಳಿಗೆ ಅನ್ನಪ್ರಸಾದ ಹಾಗೂ ಸೋಮವಾರ ಬೆಳಿಗ್ಗೆ ಸುಮಾರು 20,000ಕ್ಕೂ ಹೆಚ್ಚು ಜನರಿಗೆ ಅನ್ನದಾಸೋಹ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ದೇವಸ್ಥಾನದ ಪೂಜಾರಿ ಮುನಿರಾಜು ಸ್ವಾಮಿಗಳ ಅಧ್ಯಕ್ಷತೆ ಮತ್ತು ಶ್ರಮದ ಫಲವಾಗಿ ಮಹಾಶಿವರಾತ್ರಿ ಉತ್ಸವ ಅದ್ಧೂರಿಯಾಗಿ ನಡೆಯಿತು. ಇದೇ ವೇಳೆ ಕಾವ್ಯ ಟೆಂಟ್ ಹೌಸ್ ವತಿಯಿಂದ ಭಕ್ತಾದಿಗಳಿಗೆ ಕುಡಿಯುವ ನೀರು ವ್ಯವಸ್ಥೆ ಮಾಡಲಾಗಿತ್ತು. ಬೆಳಗ್ಗಿನಿಂದಲೇ ಸರತಿ ಸಾಲಿನಲ್ಲಿ ನಿಂತು ಭಕ್ತಾದಿಗಳು ಸ್ವಾಮಿ ದರ್ಶನ ಪಡೆದು ಪುನೀತರಾದರು. ಈ ಸಂದರ್ಭದಲ್ಲಿ ಮಾಜಿ ಮಂತ್ರಿಗಳಾದ ಅರವಿಂದ ಲಿಂಬಾವಳಿಯವರು ಪಾಲ್ಗೊಂಡು ವಿಶೇಷ ಪೂಜೆ ಸಲ್ಲಿಸಿದರು. ಈ ಎಲ್ಲಾ ಪೂಜಾ ಕಾರ್ಯಕ್ರಮಗಳಲ್ಲಿ ಸ್ಥಳೀಯ ಮುಖಂಡರು, ಕುರುಡುಸೊನ್ನೆನಹಳ್ಳಿ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಮಹಾಪ್ರಾಣದೀಪಂ ಶಿವಂ ಶಿವಂ ಮಹುಕಾರರೂಪಂ ಶಿವಂ ಶಿವಂ ಮಹಾಸೂರ್ಯಚಂದ್ರಾಗ್ನಿನೇತ್ರಂ ಪವಿತ್ರಂ ಮಹಾಗಾಢತಿಮಿರಾಂತಕಂ ಸೌರಗಾತ್ರಂ ಮಹಾಕಾಂತಿಬೀಜಂ ಮಹಾದಿವ್ಯತೇಜಂ ಭವಾನಿ ಸಮೇತಂ ಭಜೆ ಮಂಜುನಾಥಂ. ನಮಃ ಶಂಕರಾಯ ಚ ಮಯಸ್ಕರಾಯ ಚ ನಮಃ ಶಿವಾಯ ಚ ಶಿವತರಾಯ ಚ ಭವಹರಾಯ ಚ ಮಹಾಪ್ರಾಣದೀಪಂ ಶಿವಂ ಶಿವಂ ಭಜೆ ಮಂಜುನಾಥಂ ಶಿವಂ ಶಿವಂ ಅದ್ವೈತ ಭಾಸ್ಕರಂ ಅರ್ಧನಾರೀಶ್ವರಂ ತ್ರಿದಶ ಹೃದಯಂಗಮಂ ಚತುರ್ಧತಿ ಸಂಗಮಂ ಪಂಚಭೂತಾತ್ಮಕಂ ಷಟ್ಶತ್ರುನಾಶಕಂ ಸಪ್ತಸ್ವರೇಶ್ವರಂ ಅಷ್ಟಸಿದ್ಧೀಶ್ವರಂ ನವರಸ ಮನೋಹರಂ ದಶ ದಿಶಾಸು ವಿಮಲಂ ಏಕಾದಶೋಜ್ವಲಂ ಏಕನಾಥೇಶ್ವರಂ ಪ್ರಸ್ತುತಿವ ಶಂಕರಂ ಪ್ರಣತ ಜನ ಕಿಂಕರಂ ದುರ್ಜನ ಭಯಂಕರಂ ಸಜ್ಜನ ಶುಭಂಕರಂ ಪ್ರಾಣಿ ಭವತಾರಕಂ ಪ್ರಕೃತಿ ಹಿತಕಾರಕಂ ಭುವನ ಭವ್ಯ ಭವನಾಯಕಂ ಭಾಗ್ಯಾತ್ಮಕಂ ರಕ್ಷಕಂ ಈಶಂ ಸುರೇಶಂ ಋಷೇಶಂ ಪರೇಶಂ ನಟೇಶಂ ಗೌರೀಶಂ ಗಣೇಶಂ ಭೂತೇಶಂ ಮಹಾಮಧುರ ಪಂಚಾಕ್ಷರಿ ಮಂತ್ರಮಾರ್ಚಂ ಮಹಾಹರ್ಷ ವರ್ಷ ಪ್ರಮರ್ಶಂ ಸುಶೀರ್ಷಂ ನಮೋ ಹರಾಯ ಚ ಸ್ಮರಹರಾಯ ಚ ಪುರಹರಾಯ ಚ ರುದ್ರಾಯ ಚ ಭದ್ರಾಯ ಚ ಇಂದ್ರಾಯ ಚ ನಿತ್ಯಾಯ ಚ ನಿರ್ನಿದ್ರಾಯ ಚ ಮಹಾಪ್ರಾಣದೀಪಂ ಶಿವಂ ಶಿವಂ ಭಜೆ ಮಂಜುನಾಥಂ ಶಿವಂ ಶಿವಂ ಡಂ 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 ಢಕ್ಕಾನಿನಾದ ನವತಾಂಡವಾಡಂಬರಂ ತದ್ದಿಮ್ಮಿ ತಗದಿಮ್ಮಿ ದಿದ್ದಿಮ್ಮಿ ದಿಮಿ ದಿಮ್ಮಿ ಸಂಗೀತ ಸಾಹಿತ್ಯ ಸುಮಕಮಲ ಬಂಬರಂ ಓಂಕಾರ ಕ್ರೀಂಕಾರ ಶ್ರೀಂಕಾರ ಐಂಕಾರ ಮಂತ್ರ ಬೀಜಾಕ್ಷರಂ ಮಂಜುನಾಥೇಶ್ವರಂ ಋಗ್ವೇದ ಮಾಧ್ಯಂ ಯಜುರ್ವೇದ ವೇದ್ಯಂ ಸಾಮ ಪ್ರಗೀತಂ ಅಧರ್ವ ಪ್ರಭಾತಂ ಪುರಾಣೇತಿಹಾಸ ಪ್ರಸಿದ್ಧಂ ವಿಶುದ್ಧಂ ಪ್ರಪಂಚೈಕ ಸೂತ್ರಂ ವಿಬುದ್ಧಂ ಸುಸಿದ್ಧಂ ನಕಾರಂ ಮಕಾರಂ ಸಿಕಾರಂ ಬಕಾರಂ ಯಕಾರಂ ನಿರಾಕಾರ ಸಾಕಾರ ಸಾರಂ ಮಹಾಕಾಲ ಕಾಲಂ ಮಹಾನೀಲಕಂಠಂ ಮಹಾನಂದನಂದಂ ಮಹಾಟಾಟಹಾಸಂ ಜಟಾಜೂಟರಂಗೈಕ ಗಂಗಾ ಸುಚಿತ್ರಂ ಜ್ವಲದ್ಭುಗ್ರ ನೇತ್ರಂ ಸುಮಿತ್ರಂ ಸುಗೋತ್ರಂ ಮಹಾಕಾಶ ಭಾಗಂ ಮಹಾ
राष्ट्रसुन्दरं सौमनाथेश्वरं श्रीशैलमन्दिरं श्रीमल्लिकार्जुनं उज्जयिनीपुरमहाकाळेश्वरं वैद्यनाथेश्वरं महाभीमेश्वरम् अमरलिङ्गेश्वरं रामलिङ्गेश्वरं काशीविश्वेश्वरं परं कृष्णेश्वरं त्र्यम्बकाधीश्वरं नागलिङ्गेश्वरं लिंगात्मकं ज्योतिलिंगात्मकं वायुलिंगात्मकम् आत्मलिंगात्मकम् अखिललिंगात्मकम् अग्निसोमात्मकम् अनादिम् अमेयम् अजेयम् अचिन्त्यम् अमोघम् अपूर्वम् अनन्तम् अखण्डम् अनादिम् अमेयम् अजेयम् अचिन्त्यम् अमोघम् अपूर्वम् अनन्तम् अखण्डम् धर्मस्थल क्षेत्र वरपरं ज्योतिम् धर्मस्थल क्षेत्र वरपरं ज्योतिम् धर्मस्थल क्षेत्र वरपरं ज्योतिम् सौम्याय च भव्याय च भाग्याय च शान्ताय च शौर्याय च योगाय च भोगाय च कालाय च कान्ताय च रम्याय च गम्याय च ईशाय च श्रीशाय च शर्वाय च सर्वाय च ಶ್ರೀ ಗುರುದೇವ್. ನಾನು ಕುರುಡು ಸೊರಣ ಕ್ಷೇತ್ರೀಯ ಮಹಾ ಪ್ರಧಾನ ಅರ್ಚಕ, ಶಿವಲಿಂಗೇಶ್ವರ ಸ್ವಾಮಿಯ ಪ್ರಧಾನ ಅರ್ಚಕ. ಈ ದೇವಸ್ಥಾನ ಬಂದು ಪೂರ್ವ ತಾಲೂಕು ಬೆಂಗಳೂರು ಬಿದ್ರಳ್ಳಿ ಹೋಬಳಿಯಲ್ಲಿದೆ. ಇದು ಬಂದು 12 ವರ್ಷದಿಂದ ನಡ್ಸ್ಕೊಂಡ್ಬರ್ತಾ ಇದ್ವಿ. ಶಿವರಾತ್ರಿ ಪ್ರಯುಕ್ತ ಮಹಾ ಅನ್ನದಾನ ಪ್ರಸಾದ ನಡ್ಸ್ಕೊಂಡ್ಬರ್ತಾ ಇದ್ರಿ. ಮಹಾಭಿಷೇಕ ಮತ್ತು ಅನ್ನದಾನ ನಡೆಸ್ತಾ ಇದ್ದೀರಿ. ಜೈ ಶ್ರೀ ಗುರುದೇವ್. ಜಗದ್ಗುರು ಯುಗಯೋಗಿ ಪದ್ಮಭೂಷಣ ಡಾಕ್ಟರ್ ಶ್ರೀ 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 ಬಾಲಗಂಗಾಧರ ಸ್ವಾಮೀಜಿಯವರ ಪಾದ ಪದ್ಮಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸುತ್ತಾ, ಪರಮ ಪೂಜ್ಯ ಜಗದ್ಗುರು ಯುಗಯೋಗಿ ಪದ್ಮಭೂಷಣ ಡಾಕ್ಟರ್ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪಾದ ಪದ್ಮಗಳಿಗೆ ನನ್ನ ಸಾಷ್ಟಾಂಗ ನಮನಗಳನ್ನು ಸಲ್ಲಿಸುತ್ತಾ, ಈ ಶಿವಲಿಂಗೇಶ್ವರ ಸ್ವಾಮಿ ಈ ಕುರುಡು ಸೊನ್ನೆನಳ್ಳಿ ಭಾಗದಲ್ಲಿ ಬರಕ್ಕಂತಹ ದೇವಸ್ಥಾನ ಏನಿದೆ, ಸುಮಾರು ಬೆಳಗ್ಗೆಯಿಂದ ಸುಮಾರು 60ರಿಂದ 70,000 ಜನ ಸಂಖ್ಯೆಯಲ್ಲಿ ಬಂದು ದೇವಸ್ಥಾನ ದರ್ಶನವನ್ನು ಮಾಡಿದ್ದಾರೆ. ಹಾಗೂ ಸುಮಾರು ಇಲ್ಲಿ ಪ್ರಸಾದಗಳು ಸುಮಾರು ಒಂದು 20 ಪಾತ್ರೆಗಳು, ಒಂದೊಂದು ಪಾತ್ರೆ ಬಂದು ಸುಮಾರು 75 kg ಪಾತ್ರೆಗಳಾಗಿರೋ ಒಂದು ಎಲ್ಲರಿಗೂ ಪ್ರಸಾದವನ್ನು ಸಲ್ಲಿಸಿದ್ದಾರೆ. ಈಗ ಸುಮಾರು ಜನ ಬರ್ತಾ ಇದ್ದಾರೆ. ನಾಳೆ ಬೆಳಗ್ಗೆ ಇವತ್ತು ರಾತ್ರಿ ಎಲ್ಲ ತುಂಬ ವಿಶೇಷವಾದ ನಾಟಕಗಳು ಇದೆ. ಮಧ್ಯಾಹ್ನದಿಂದ ಸಂಗೀತ ಕಾರ್ಯಕ್ರಮ ಆಯಿತು. ಈಗ ಭರತನಾಟ್ಯಂ ಕಾರ್ಯಕ್ರಮ ಆಗ್ತಾಯಿದೆ. ತಿರ್ಗಾ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ ತನಕ ನಾಟಕ ಕಾರ್ಯಕ್ರಮ ಹರಿಕಥೆಗಳಿದೆ. ಹಾಗೂ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ, ಎಲ್ಲರೂ ವೀಕ್ಷಣೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದು ದೇವಸ್ಥಾನ ಬಂದು ಸುಮಾರು 12 ವರ್ಷ ಆಯಿತು ಸ್ಟಾರ್ಟ್ ಆಗಿ. ಈಗ ವರ್ಷ ಜನಗಳು ಹೆಚ್ಚಾಗಿ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಒಮ್ಮೆ ದೇವಸ್ಥಾನವನ್ನು ಬಂದು ಎಲ್ಲರೂ ನೋಡಿ. ಸರ್ ನಮಸ್ತೆ, ನನ್ನ ಹೆಸರು ದಿನೇಶ್ ಅಂತ. ಕುರುಡು ಸೊನ್ನೆನಳ್ಳಿ ಇದೇ ಗ್ರಾಮದಲ್ಲಿ ವಾಸವಾಗಿರುವಂಥ ಈ ದೇವಸ್ಥಾನದಲ್ಲ ಭಕ್ತಾದಿ ನಾನು. ಪ್ರತಿ ವರ್ಷ ಕೂಡ ಈ ದೇವಸ್ಥಾನ ಅದ್ದೂರಿಯಾಗಿ ನಡೀತಾ ಇದೆ. ನಮ್ಮ ಭಕ್ತಾದಿಗಳು ತುಂಬ ಚೆನ್ನಾಗಿ ಇಲ್ಲಿ ದರ್ಶನ ಮಾಡೋದಕ್ಕೆ ಅನುಕೂಲ ಮಾಡಿಕೊಡೋಂಥ ನಮ್ಮ ದೇವಸ್ಥಾನದ ಅರ್ಚಕರು ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಇವತ್ತು ನಮ್ಮ ನಾಡಿನ ಜನತೆಗೆ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳೊಂದಿಗೆ ಎಲ್ಲರೂ ಆ ದೇವರ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಆ ದೇವರು ಜನಗಳೇ ಕಾಪಾಡಲಿ ಅಂತ ಆ ದರ್ಶನ ಮಾಡಬೇಕಂತ ಜನಗಳಿಗೆ ಎಲ್ಲರಿಗೂ ಅನುಕೂಲ ಮಾಡಿಕೊಟ್ಟಿರುವಂಥ ನಮ್ಮ ಸಂಸ್ಥಾಪಕರು ಆದಂತಹ ಮುನಿಯಲ್ಲಪ್ಪನವರಿದ್ದಾರೆ. ಹಾಗೂ ಊಟದ ವ್ಯವಸ್ಥೆಯಲ್ಲಿ ಭಾಗ್ಯ ಕ್ಯಾಂಟೀನ್ ಅಂತ ಪ್ರತಾಪನವರ ಮುನ್ಸೂಚನೆಯಲ್ಲಿ ಅವರು ಉಸ್ತುವಾರಿ ತಗೊಂಡು ಅವರು ಮಾಡ್ತಾಯಿದ್ದಾರೆ. ಅವರು ಒಂದು ಯೂತ್ ಪ್ರೆಸಿಡೆಂಟ್ ಆದಂತಹ ಈ ನೀರಿನ ವ್ಯವಸ್ಥೆ ಎಲ್ಲನೂ ಅವರು ಉಚಿತವಾಗಿ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಈ ದೇವಸ್ಥಾನದಲ್ಲಿ ಕಲ್ಲು ಬಿಲ್ಡಿಂಗ್ ಮಾಡಬೇಕಂತ ಪ್ರತಿ ಭಕ್ತಾದಿಗಳ ಸಹಾಯ ಅನುಕೂಲ ಅವರ ನಮ್ಮ ಕೈಯಲ್ಲಾದಷ್ಟು ಮಾತ್ರ ಅಂತ ಎಲ್ಲರಿಗೂ ಕೊಟ್ಟು ದಾನ ಧರ್ಮ ಮಾಡಿ ಇನ್ನು ಕಲ್ಲಿನಲ್ಲಿ ಮಾಡಬೇಕಂತ ಎಲ್ಲ ಸುಮಾರು ಒಂದು 3-4 ಕೋಟಿ ವೆಚ್ಚದಲ್ಲಿ ಎಲ್ಲ ಕಲ್ಲಿನ ವ್ಯವಸ್ಥೆ ಆಗಲಿ ಇನ್ನೊಂದು ಪ್ರತಿಯಲ್ಲಿ ತಗೊಂಬಂದು ಪ್ರತಿದಿನವೂ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಆ ದೇವರ ಕೃಪೆಗೆ ಪಾತ್ರ ಆಗಬೇಕೆಂದು ತಮ್ಮಲ್ಲಿ ವಿನಂತಿ. ಈ ದೇವರ ಕೃಪೆಯಲ್ಲಿ ಈ ಜನಗಳ ಬಂದಿರುವಂಥ ಸಾಲಾಗಿರುವಂತಹ ಜನಗಳ ಭಕ್ತಾದಿಗಳು ಆ ದೇವರು ಶಿವನು
ಐಶ್ವರ್ಯ ಆರೋಗ್ಯ ಕೊಟ್ಟು ಎಲ್ಲರೂ ಕಾಪಾಡಲಿ ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಕೈ ಮುಗಿತು ಕೇಳ್ಕೊತೀನಿ. ಎಲ್ಲರಿಗೂ ಧನ್ಯವಾದಗಳು. ಶುಭರಾತ್ರಿ, ಶುಭ ದಿನ. ಓಂ ನಮಃ ಶಿವಾಯ. ಜೈ ಶ್ರೀ ಗುರುದೇವ್. ಕುರ್ಸನಹಳ್ಳಿ ಗ್ರಾಮದಲ್ಲಿರುವಂಥ ಶ್ರೀ ಶ್ರೀ ಶಿವಲಿಂಗೇಶ್ವರ ದೇವಸ್ಥಾನ ಹಾಗೂ ಮಾದೇಪುರ ಬಿದರಳ್ಳಿ ಹೋಬಳಿಯಲ್ಲಿರುವಂಥ ಈಶ್ವರನ ದೇವಸ್ಥಾನ ಸಮಸ್ತ ನಾಡಿನ ಭಕ್ತ ಜನರಿಗೆ ಶುಭಾಶಯಗಳು. ಹಾಗೂ ಸುಮಾರು 15-16 ವರ್ಷದಿಂದ ಈ ದೇವಸ್ಥಾನವನ್ನು ನಡೆಸ್ಕೊಂಡು ಬರ್ತಾ ಇದ್ದೀನಿ. ಕಾರ್ಯಕ್ರಮಗಳು ಅದ್ಧೂರಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಭಕ್ತ ಮಹಾಸಾಗರಗಳು ಇನ್ನಷ್ಟು ಬರಲಿ ಅಂತ ಭಕ್ತಾದಿಗಳಲ್ಲಿ ವಿನಂತಿ. ಹಾಗೂ ಪರಮೇಶ್ವರನ ಕೃಪೆಗೆ ಎಲ್ಲರೂ ಪಾತ್ರರಾಗಬೇಕು. ಕಟ್ ಮಾಡ್ಕೊಂತೀನಿ ಮಾತಾಡಿ. ಕಟ್ ಮಾಡಿ. ಅದು ನಂದೀಶ್ವರ ಬಂದು ನಂದ್ಯಾಲ ಅಂತ, ನಂದ್ಯಾಲದಿಂದ ಒಂದು ಗ್ರಾಮ, ಅದು ನಂದ್ಯಾಲ ಗ್ರಾಮ, ಅಲ್ಲಿಂದ ಬಂದಿರುವಂಥ ನಂದೀಶ್ವರ. ಇದು ಮಹಾಶಿವರಾತ್ರಿ ದಿವಸ ನಾವು ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಬಹಳ ಎತ್ತರವಾಗಿದೆ. ಅದು 10 ಅಡಿ ಉದ್ದ, 8 ಅಡಿ ಹೈಟ್ ಇದೆ. ಅವರು ಬೆಳಿಗ್ಗೆ ಸುಮಾರು ಒಂದು 50,000 ಜನಕ್ಕೆ, ಸಂಜೆ 1.5 ಲಕ್ಷ ಜನಕ್ಕೆ ಅನ್ನಪ್ರಸಾದವನ್ನು ಮಾಡಿಸಿದ್ವಿ. ಹಾಗಾಗಿ ದರ್ಶನಕ್ಕೆ ತುಂಬ ಸುಲಭವಾಗಿ ಮಾರ್ಗವನ್ನು ಕಲ್ಪಿಸ್ಕೊಟ್ಟಿದ್ದೀವಿ. ಹಾಗಾಗಿ ನೀರಿನ ವ್ಯವಸ್ಥೆ ನಮ್ಮ ಕುಟ್ಟಿಯವರು ಭಾಳ ಅದ್ಧೂರಿಯಿಂದ, ಭಾಳ ತುಂಬ ಚೆನ್ನಾಗಿ ವಿನಯದಿಂದ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನಮ್ಮ ಕಾವ್ಯ ಟೆಂಟ್ ಹೌಸ್ನವರು. ಹಾಗೆ ಎಲ್ಲ ಭಕ್ತಾದಿಗಳು ತನು ಮನ ಧನ ಏನಿದೆಯೋ ಅವರು ಅರ್ಪಿಸಿ ನಮಗೆ ಭಾಳ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಹಾಗೂ ಪ್ರಸಾದ ಇರ್ಬೋದು, ಅಕ್ಕಿ ಇರ್ಬೋದು, ಸಕ್ಕರೆ, ಬೆಲ್ಲ, ಎಣ್ಣೆ ಎಲ್ಲ ವಿತರಣೆ ಮಾಡಿದ್ದಾರೆ. ಪಾಪ ಭಕ್ತಾದಿಗಳು ಒಂದು ಮಹಾಸಾಗರನೇ ಎತ್ತು ಬಿಡಿ. ಆದರೂ ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಮಗೆ ದಾನ ಮಾಡಿದ್ದಾರೆ. ಆ ರೂಪವಾಗಿ ನಾವು ಅಡುಗೆ ಮಾಡಿ ಪ್ರಸಾದ ರೂಪವಾಗಿ ನಾವು ಕೊಟ್ಟಿದ್ದೀವಿ. ಭಕ್ತಾದಿಗಳು ಒಂದು 3 ಲಕ್ಷ ರೂಪಾಯಿ ನನಗೆ ದಾನವಾಗಿ ಕೊಟ್ಟಿದ್ದಾರೆ ನಂದಿಗೋಸ್ಕರ. ಸುಮಾರು 11 ಲಕ್ಷ ರೂಪಾಯಿ ಖರ್ಚು ವೆಚ್ಚ ಆಗಿದೆ. 3 ಲಕ್ಷ ರೂಪಾಯಿ ದಾನವಾಗಿ ಬಂದಿದೆ. ಇನ್ನು ಉಳಿಕೆ ಹಣ ನಾನು ಸ್ವಯಂ ನಮ್ಮ ಹಣದಿಂದ ನಾನು ಮಾಡಿದ್ದೀನಿ. ಭಕ್ತಾದಿಗಳಿಗೆ ಕುಡಿಯಲಿಕ್ಕೆ ನೀರು, ಪೂಜೆ ಪುನಸ್ಕಾರಗಳು ಅವರಿಗೆ ಯಾವ ರೀತಿ ಬೇಕೋ ಅವ್ರ ರೀತಿ ನಾವು ಮಾಡಿಕೊಟ್ಟಿದ್ದೀವಿ. ಹಾಗೆ ದರ್ಶನಕ್ಕೆ ಫ್ರೀ ದರ್ಶನ ಇದೆ, ನಮ್ಮ ಕೈಲಾಗಿದ್ದು ನಾವು ಮಾಡಬೇಕು. ಸುಮಾರು ಒಂದು 11 ಕೋಟಿ ರೂಪಾಯಿ ಖರ್ಚು ಆಗ್ಬೋದು ಅಂದ್ಕೊಳ್ತೀವಿ. ಭರತನಾಟ್ಯ, ಮುಂಜಾನೆ ಭರತನಾಟ್ಯ ಮತ್ತು ಕಲ್ಯಾಣೋತ್ಸವ ಹಾಗೂ ರಾತ್ರಿ ಜಾಗರಣೆ ವಿಶೇಷವಾಗಿ ಒಂದು ನಾಟಕವನ್ನು ಆಡಿಸಿದ್ವಿ. ಎಲ್ಲರೂ ಭಾಗವಹಿಸಿದ್ರು ಭಕ್ತಾದಿಗಳು. ಮುಂದಿನ ದಿನಗಳಲ್ಲಿ ಭಾಳ ಅದ್ಧೂರಿಯಾಗಿ ಕಲ್ಲಿನ ಮೂಲಕ ನಾವು ಕಟ್ಟಡವನ್ನು ಕಟ್ಟಬೇಕು ಅಂತ ಆರಂಭಿಸ್ತಾ ಇದ್ದೀವಿ. ನಮ್ಮ ಹೆಸರು ವೆಂಕಟ್ ಕುಟ್ಟಿ ಅಂತ. ನಾವು ಕಾವ್ಯ ಟೆಂಡರ್ಸ್ ಮಾಲೀಕರು. ಇದೇ ಗ್ರಾಮ ಅಂದರೆ ಕೂಡ್ಸನಹಳ್ಳಿ. ನಾವು ಈ ಶಿವನ ನೋಡಬೇಕಂದ್ರೆ ಧರ್ಮಸ್ಥಳ ನೋಡಬೇಕು, ಅಥವಾ ಇಲ್ಲಿಂದ ಸುಮಾರು ಒಂದು 350 ಕಿಲೋಮೀಟ್ರಿಂದ 400 ಕಿಲೋಮೀಟರ್ವರೆಗೂ ಶಿವನ ನೋಡ್ಬೇಕಾಯ್ತು. ನಮಗೆ ಶಿವ ಅಂದರೆ ಯಾರು ಅಂತ ಗೊತ್ತಿದ್ದಿಲ್ಲ. ನಮಗೆ ಶಿವ ಅಂದರೆ ನಮ್ಮ ಮನೆ ದೇವರು. ಯಾಕಂದರೆ ಆತನ ಹಣೆಯಲ್ಲಿರುವಂತಹ ನಾಮ ಇದೆಯಲ್ಲ, ನಮ್ಮ ವಂಶಸ್ಥರದ್ದು ಅದು. ನಾವು ಹೇಳ್ಬೇಕಂದ್ರೆ ನಾವು ಬ್ರಾಹ್ಮಣರು ಅಲ್ಲ, ಲಿಂಗಾಯತರು ಅಲ್ಲ. ನಾವು ಹೇಳ್ಬೇಕಾದ್ರೆ ನಾವು ಒಂದು ಸಮುದಾಯ ಅಂದರೆ ಗೊತ್ತಿರೋದೆ ಸ್ವಲ್ಪ ಕೆಳಮಟ್ಟದವರು. ಆದರೆ ಇವತ್ತು ನಮಗೆ ಇಲ್ಲಿ ಈ ದೇವಸ್ಥಾನದಲ್ಲಿ ನಮಗೆ ನಮ್ಮ ಪರಿವಾರ ಅಂತ ಹೇಳಿದ ತಕ್ಷಣ ನಮ್ಗೆ ಏನು ಅನ್ಸುತ್ತೆ ಅಂದರೆ, ಇವರು ನಮ್ಮ ಮುಂಡರಾಜ ಸ್ವಾಮಿಗಳಿದ್ದಾರೆ. ಮುಂಡರಾಜ ಸ್ವಾಮಿ ಅಂದರೆ ಇದಕ್ಕೆ ಮುಂಚೆ ಏನು ಕೆಲಸ ಮಾಡ್ತಾ ಇದ್ರು ಅಂದರೆ ನನಗೂ ಗೊತ್ತಿದ್ದಿಲ್ಲ. ಅವ್ರ ಕೆಲಸ ಏನಂದರೆ ಬಾರ್ ಬೆಂಡಿಂಗ್ ಕೆಲಸ ಮಾಡೋರು, ಸೈಕಲ್ ತುಳ್ಕೊಂಡು ಹೋಗೋರು ಕೆಲಸಕ್ಕೆ. ಆ ದೇವರು ಸಿಮೆಂಟ್ ಕೆಲಸ ಮಾಡ್ತಾ ಇದ್ರು. ಪ್ರತಿಯೊಂದು ಕೆಲಸ ಕೂಲಿ ಕೆಲಸನೇ ಮಾಡ್ತಾ ಇದ್ರು. ಊಟ ಅಂತೂ ಇದ್ದಿಲ್ಲ ನಮಗೆ ಹೇಳ್ಬೇಕಂದ್ರೆ. ಇವತ್ತಿನ ದಿವಸ ಸುಮಾರು ನಮ್ಮ ಸ್ವಾಮಿಗಳು ಈ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿ ಸುಮಾರು 15 ವರ್ಷಗಳಾಗಿದೆ. ಈ 15 ವರ್ಷಗಳಿಂದನೂ ಸತತವಾಗಿ ಅನ್ನದಾನ, ಪ್ರತಿಯೊಂದು ಭಕ್ತಾದಿಗಳಿಗೂ ಸಹ ಇಲ್ಲಿ ಕಷ್ಟ ಅಂತ ಬಂದರೆ ಸಾಕು ಅವರು ತಮ್ಮಲ್ಲಿ ಆದಂತಹ ಸಹಾಯ ಮಾಡ್ತಾರೆ. ಅವರು ಇಲ್ಲಿ
ಇಲ್ಲಿ ದೇಣಿಗೆ ಅಂತ ಬರಕ್ ಹೇಳ್ಬೇಕಂದ್ರೆ ಧರ್ಮಸ್ಥಳ ಬಂದಷ್ಟು ದೇಣಿಗೆ ಬರಲ್ಲ. ಯಾಕೆ ಬರಲ್ಲ? ದೇಣಿಗೆ ಇಲ್ಲ. ಯಾಕಂತ ಕೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನಮ್ಗೆ ಶಿವ ಇಲ್ಲಿ ಇವಾಗ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಜನ ತುಂಬಾ ಆಗೋದ್ರಿ ಇವಾಗ ಇಲ್ಲಿ. ಏನು ಕಾಶ್ಮೀರದಿಂದ ಕನ್ಯಾಕುಮಾರಿ ಈ ಕಡೆ ಬಂದ್ರೆ ನಮ್ಮ ಆಂಧ್ರ ಕಡೆಯಿಂದ ಈ ಕಡೆ ಉಡುಪಿ ಕಡೆವರೆಗೂ ಜನಸಾಗರವೇ ಬರ್ತಾ ಇದೆ ಇವಾಗ. ಏನು ಉದ್ದೇಶಪ್ಪ ಅಂದ್ರೆ, ನಮ್ಮೂರಲ್ಲಿ ಇವತ್ತು ಶಿವಲಿಂಗ ಪ್ರತಿಷ್ಠಾಪನೆ ಮಾಡಿದಂತ ನಮ್ಮ ಮುನ್ರಾಜ ಸ್ವಾಮಿಗಳು ಸಂಸ್ಥಾಪಕರು ಮತ್ತು ಪ್ರಧಾನ ಅರ್ಚಕರು ಅವರು. ಅವರಿಗೆ ಒಂದು ಬರೆಯಕ್ಕಂತ ನೋಡ್ದಂಗೆ ಬರೆಯುವಂಥದ್ದು ಅಕ್ಷರಗಳೇ ಬರ್ತಾ ಇದ್ದಿಲ್ಲ ಅಂಥವ್ರಿಗೆ ಸರಸ್ವತಿ ಇವತ್ತು ಅವ್ರಿಗೆ ವರದಾನ ಕೊಡ್ತೇವೆ. ವೇದ ಉಪನಿಷತ್ತುಗಳು ಅವರಿಗೆ ಬರ್ತಾ ಇದೆ ಇವತ್ತು. ವೇದ ಉಪನಿಷತ್ತುಗಳು ಬರ್ತಾ ಇದೆ ಅಂದ್ರೆ ನಾನು ಹೆಮ್ಮೆ ಪಡಕ್ಕೆ ಇಷ್ಟಪಡ್ತೀನಿ. ನನ್ನ ಸಮುದಾಯ ಕೆಳಮಟ್ಟದ್ದೇ, ಆದ್ರೆ ಇವತ್ತು ವೇದ ಉಪನಿಷತ್ತುಗಳಲ್ಲಿ ಬಂದು ನಾನು ಒಬ್ಬ ದೊಡ್ಡ ವ್ಯಕ್ತಿ ಆಗಿದ್ದೀನಿ. ವ್ಯಕ್ತಿ ಅಂತ ಹೇಳಿದ್ರೆ ಇವತ್ತು ಎಲ್ಲರಿಗೂ ವ್ಯಕ್ತಿಯಾಗಿ ಮಾದರಿ ಆಗಿದ್ದಾರೆ ಸ್ವಾಮಿಗಳು, ಮುನ್ರಾಜ ಸ್ವಾಮಿಗಳು. ಹಾಗೆ ಈ ಮಹಾಶಿವರಾತ್ರಿ ಹಬ್ಬದಲ್ಲಿ ಈ ನಮ್ಮ ಇದೆಯಲ್ಲ ಮಹದೇವಪುರ ಕ್ಷೇತ್ರ ಇದೆಯಲ್ಲ, ಮಹದೇವಪುರ ಕ್ಷೇತ್ರ ನಾವು ನೋಡಿದಷ್ಟು ಅನ್ನದಾನ ಎಲ್ಲೂ ಮಾಡಿಲ್ಲ. ಈ ಪೂರ್ವ ತಾಲೂಕಿಗೆ ಮೊದಲನೇ ದೇವಸ್ಥಾನ ನಮ್ಮ ಕುಡ್ಸಳ್ಳಿ ಗ್ರಾಮದ ಶಿವ ದೇವಸ್ಥಾನದಲ್ಲಿ ಇಷ್ಟು ಅದ್ದೂರಿಯಾಗಿ ಕಾರ್ಯಕ್ರಮದಿಂದ ಹಿಡಿದು ಅನ್ನದಾನವರೆಗೂ ಬೆಳಗಿನ ಜಾವ 5ರಿಂದ ರಾತ್ರಿ 12 ತನಕನೂ ಅನ್ನದಾನ ವಿನಿಯೋಗ ಮಾಡಿದ್ದಾರೆ. ಯಾಕಂದ್ರೆ ಇವರಲ್ಲಿ ಭಕ್ತಾದಿಗಳು ಕಡಿಮೆನೆ, ಆದ್ರೆ ತಮ್ಮ ಸ್ವಂತ ಖರ್ಚಿನಿಂದ ಹಣ ಹಾಕೊಂಡು ಪ್ರತಿಯೊಂದು ಭಕ್ತಾದಿಗಳಿಗೆ ನಾವು ಇವತ್ತಿನ ದಿನ ಹಿಂದೂ ಧರ್ಮ ನಮ್ಗೇನಂದ್ರೆ ಭಾರತದಲ್ಲಿ ಸನಾತನ ಧರ್ಮ, ಹಿಂದೂ ಧರ್ಮದಲ್ಲಿ ಇವತ್ತು ನಾವು ಬೆಳಿಬೇಕಂದ್ರೆ ಈ ಅನ್ನದಾನ ಮಾಡಲೇಬೇಕು. ಅನ್ನದಾನ ಇವತ್ತು ಒಂದು ತೂಟಿಗೆ ಅನ್ನ ಕಷ್ಟ ಬಿಡ್ತಾರೆ. ಅಂಥದ್ರಲ್ಲಿ ಇವರು ಸುಮಾರು ಒಂದು ನನ್ನ ಅನಿಸಿಕೆ ಪ್ರಕಾರ 70,000ದಿಂದ 1 ಲಕ್ಷ ತನಕವರೆಗೂ ಅನ್ನದಾನ ಜನರಿಗೆ ಭಕ್ತಾದಿಗಳಿಗೆ ಅನ್ನದಾನ ಮಾಡಿದ್ದಾರೆ. ಏಕೆಂದ್ರೆ ದೇವರು ನಮಗೆ ಆಶೀರ್ವಾದ ಕೊಟ್ಟಿದ್ದಾರೆ. ಅವ್ರಿಗೆ ಯಾರಿಗೂ ಸಿಗಲ್ಲ ಇಂಥದ್ದು ಆಶೀರ್ವಾದ. ಯಾಕಂದ್ರೆ ಒಬ್ಬ ವ್ಯಕ್ತಿಗೆ ಸಿಗ್ಬೇಕಂದ್ರೆ ಒಂದು ಸರಸ್ವತಿ ಪುತ್ರ ಒಬ್ರಿಗೇನೆ ಒಲಿಯೋದು. ಅಂಥದ್ದು ನಮ್ಮ ಮುನ್ರಾಜ ಸ್ವಾಮಿಗಳಿಗೆ ಇವತ್ತು ಸರಸ್ವತಿ ಒಲಿದಿದ್ದಾಳಂದ್ರೆ ನಾವು ತುಂಬಾ ಪುಣ್ಯವಂತರು ಅಂತ ಹೇಳ್ತೀನಿ. ಯಾಕಂದ್ರೆ ಭಕ್ತಾದಿಗಳು ತುಂಬಾ ಬಹಳ ಇವ್ರ ಅಭಿಪ್ರಾಯನೂ ಇದೆ, ಚೆನ್ನಾಗೂ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಈ ದೇವಸ್ಥಾನ ಹೆಂಗಿರೋದಂದ್ರೆ ಧರ್ಮಸ್ಥಳ ನೆಕ್ಸ್ಟ್ ಧರ್ಮಸ್ಥಳ ಆಗ್ಬೇಕು ಅಂತ ನಾನು ಇಷ್ಟಪಡ್ತೀನಿ. ಆ ಧರ್ಮಸ್ಥಳದಲ್ಲಿ 24 ಗಂಟೆ ಅನ್ನದಾನ ಮಾಡ್ತಾರೆ. ಅದೇ ರೀತಿ ಇಲ್ಲಿ ನಡಿಬೇಕಂತ ನಾ ಈ ಭಕ್ತಾದಿಗಳಲ್ಲಿ ಕೇಳ್ಕೊಂತೀನಿ ನಾನು. ಅದೇ ರೀತಿ ಈ ದೇವಸ್ಥಾನ ಪುನರ್ಜೀವನ ಅಂದ್ರೆ ಮತ್ತೆ ದೊಡ್ಡದಾಗಿ ಬೆಳಿಬೇಕಂತ ಸ್ವಾಮಿಗಳು ಸ್ವಂತ ಆಸ್ತಿನಲ್ಲಿ ಇವತ್ತು ಸುಮಾರು ಒಂದು 9ರಿಂದ 11 ಕೋಟಿವರೆಗೂ ಖರ್ಚು ಮಾಡಿ ಈ ಕಟ್ಟಡ ಕಟ್ತಾ ಇದ್ದಾರೆ. ಯಾವ ತರ ಕಟ್ಟಡ ಅಂದ್ರೆ, ಇತಿಹಾಸ ನಮ್ಮ ರಾಜ ವಂಶಸ್ಥರು ಏನು ಹೆಸರು ಉಳಿಬೇಕು ಅಂತ ಕಟ್ಟಡಗಳು ಕಟ್ಟಿದಾರೋ ಆ ರೀತಿ ಬರೀ ಕಲ್ಲಿನಲ್ಲೇನೆ ದೇವಸ್ಥಾನ ಕಟ್ಟಬೇಕು ಅಂತ ತಮ್ಮ ಬಹಳ ಆಶೆಯಿಂದ ಇದ್ದಾರೆ. ಅದಕ್ಕೆ ಭಕ್ತಾದಿಗಳಿಗೂ ಸಹ ತಮ್ಮಲ್ಲಿರುವಂತಹ ತನುಬನ ದಾನದಿಂದ ಈ ದೇವಸ್ಥಾನ ಉದ್ಧಾರಕ್ಕೋಸ್ಕರ ಒಂದು ಸಹಾಯ ಮಾಡ್ಬೇಕಂತಲ್ಲಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂತೀನಿ ನಾನು. ಮಹದೇವಪುರ ಕ್ಷೇತ್ರ ಬೆಂಗಳೂರು ಪೂರ್ವ ನಮ್ಮ ಕುಡ್ಸನಹಳ್ಳಿ ಗ್ರಾಮದಲ್ಲಿ ಶಿವಪ್ಪನ ಪ್ರತಿಷ್ಠಾಪನೆ ಮಾಡಿದ್ದಾರೆ ನಮ್ಮ ಮುನ್ರಾಜ ಸ್ವಾಮಿ ಅಂತ. ನಾವು ಸುಮಾರು ಒಂದು 12 ವರ್ಷದಿಂದ ಇಲ್ಲಿ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ಆ ಶಿವಪ್ಪ ಮಹಿಮೆನೋ ಇಲ್ಲ ಇವರು ಕೈಗುಣನೋ ನಮ್ಗೆ ಗೊತ್ತಿಲ್ಲ. ಅವರು ಏನು ಮಾಡಲ್ಲ, ಬರೀ ಅರ್ಚನೆ ಮಾಡಿ ಒಂದು ಹೂವು ಒಂದು ಪ್ರಸಾದ ಕೊಡ್ತಾರೆ ಅಷ್ಟೇ. ನಮ್ಗೆ ಎಷ್ಟು ಕಷ್ಟ ಇದ್ರೂ ಪರಿಹಾರ ಆಗ್ತಾ ಇದೆ. ನಾವು ಈ ಶಿವನ ದೇವಸ್ಥಾನಕ್ಕೆ ಕಾಲಿಟ್ಟಾದ್ಮೇಲೆ ನಾವು ಹೇಳೋಕ್ಕಾಗಲ್ಲ, ಅಷ್ಟೊಂದು ಸುಖ ಸಂತೋಷವಾಗಿದ್ದೀವಿ. ನಮ್ಮ ದಿನದಿನಕ್ಕೂ ಅಭಿವೃದ್ಧಿ ಆಗ್ತಾ ಇದೆ. ಮತ್ತು ಅದೇ ಅಲ್ಲದೆ ಇವರು ಆ ದೇವಸ್ಥಾನ ಬರಬೇಕಾದ್ರೆ ಸುಮಾರು ನಾವು ಕ್ಯೂವಲ್ಲಿ ನಿಲ್ಬೇಕಾಗ್ತಾ ಇದೆ. ಇವತ್ತು ತಮಿಳ್ನಾಡು, ಆಂಧ್ರ, ಕೇರಳ ಎಷ್ಟು ಯಾವ ಕಡೆಯಿಂದ ಬರ್ತಾ ಇದ್ದಾರೆ ಅಂತ ನಾವು ಹೇಳಕ್ಕೆ ಬರ್ತಾ ಇಲ್ಲ. UPಯಿಂದ ಬರ್ತಾ ಇದ್ದಾರೆ, ಸುಮಾರು ಗುಜರಾತಿಂದ ಬರ್ತಾರೆ. ಯಾವ ಕಡೆಯಿಂದ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಭಕ್ತಾದ್ರು ಅಷ್ಟೊಂದು ಜನ ಬರ್ತಾರೆ. ಬಟ್ ಏನು ಮಾಡಲ್ಲ, ಬರೀ ಅರ್ಚನೆ ಮಾಡಿ ಒಂದಷ್ಟು ಪ್ರಸಾದ ಕೊಡ್ತಾರೆ ಅಷ್ಟೇ, ನಿಮ್ಗೆ ಕಷ್ಟ ಪರಿಹಾರ ಆಗುತ್ತೆ ಅಂತ. ಅವ್ರ ಕೈಗುಣನೂ ಇಲ್ಲ ಶಿವಪ್ಪ ಮಹಿಮೆನೂ ನಮ್ಗೆ ಗೊತ್ತಿಲ್ಲ. ತುಂಬ ಒಳ್ಳೇದಾಗ್ತಾ ಇದೆ ನಮಗಂತೂ. ನಾವು ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಲಲ್ಲ, ಅಷ್ಟೊಂದು ನಮ್ಗೆ ಒಳ್ಳೇದಾಗಿದೆ. ಈ ಮೊನ್ನೆ ಶಿವರಾತ್ರಿ ಹಬ್ಬಗೂ ಸುಮಾರು ಅವರು ಭಕ್ತಾದಿಗಳಿಗೆ ತುಂಬ ಅನುಕೂಲ ಮಾಡಿಕೊಟ್ರು. ತುಂಬ ಸರಳವಾಗಿ ದರ್ಶನ ಆಯಿತು. ಪ್ರತಿಯೊಂದು ಅಷ್ಟೊಂದು ಕ್ಲೀನಾಗಿ ಎಲ್ಲರಿಗೂ ದರ್ಶನ ಆಗೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದವರು ನಮ್ಮ ಮುನ್ರಾಜ ಸ್ವಾಮಿ ಅವರು. ಮತ್ತು ಭಕ್ತಾದಿಗಳು ಯಾರಾದರೂ ಕಷ್ಟ ಅಂತ ಹೇಳಿದ್ರು ಅವ್ರ ಹತ್ರ ಏನಿದೆ ಅದರಲ್ಲಿ ಒಂದಷ್ಟು ದಾನ ಧರ್ಮ ಮಾಡೋಂಥ ಕೈಗುಣ ಇರೋವಂಥ ವ್ಯಕ್ತಿ ಅವರು. ನಾವು ಅವ್ರ ಬಗ್ಗೆ ನಾವು ಎಷ್ಟು ಅಂತ ಹೇಳೋಕ್ಕೂ ಆಗಲ್ಲ. ಆ ಥರ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ, ಇನ್ನು ದಿನಕ್ಕೂ ಅಭಿವೃದ್ಧಿ ಆಗಲಿ. ಇವಾಗೂ ದೇವಸ್ಥಾನ ಕಟ್ಟಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ. ಭಕ್ತಾದಿಗಳ ಕೈಯಲ್ಲಿ ಎಷ್ಟಾದರೂ ಸಹಾಯ ಮಾಡಿ ದೇವಸ್ಥಾನ ಜೀವದಾನ ಇನ್ನೂ ದೊಡ್ಡದಾಗಿ ಮಾಡಬೇಕು ಅಂತ ನಮ್ಮ ವಿನಂತಿ. ಬಂಧುಗಳೇ, ನನ್ನ ಹೆಸರು ಮಂಜುನಾಥ್ ಕೆ ಅಂದ್ಬಿಟ್ಟು.
ಇದೇ ಕುಡ್ಸನಹಳ್ಳಿ ಗ್ರಾಮದ ಗ್ರಾಮಸ್ಥ ಹಾಗೂ ನಮ್ಮ ಬೆಂಗಳೂರು ಪೂರ್ವ ತಾಲೂಕು ಬಿದರಳ್ಳಿ ಹೋಬಳಿ ಕುಡ್ಸನಹಳ್ಳಿ ಗ್ರಾಮಕ್ಕೆ ಸೇರಿರುವ ಶ್ರೀ ಶ್ರೀ ಶಿವಲಿಂಗೇಶ್ವರ ಸ್ವಾಮಿಯ ದೇವಾಲಯ ಮಹಾಶಿವರಾತ್ರಿ ಪ್ರಯುಕ್ತ 50,000 ಜನಕ್ಕೆ ಅನ್ನ ಪ್ರಸಾದ ಮಾಡಿರ್ತಾರೆ ನಮ್ಮ ಗುರೂಜಿಗಳು. ಹಾಗೆ ನಮ್ಮ ದೇವಸ್ಥಾನ ಇತಿಹಾಸ ಬಂದು ಸುಮಾರು 12ರಿಂದ 13 ವರ್ಷ ಆಗಿದೆ ದೇವಸ್ಥಾನ ಕಟ್ಟಿ. ದಿನದಿಂದ ದಿನಕ್ಕೆ ಸಾವಿರಾರು ಜನಸಂಖ್ಯೆ ಭಕ್ತಾದಿಗಳು ಅತಿ ಹೆಚ್ಚಾಗಿ ಬರ್ತಾ ಇದ್ದಾರೆ. ಹಾಗೆ ನಮ್ಮ ಜನವರಿಯಲ್ಲಿ ನಮ್ಮ ಬೆಂಗಳೂರು ಪೂರ್ವ ತಾಲೂಕಲ್ಲಿ ಇಲ್ಲ ಅಷ್ಟು ದೊಡ್ಡ ನಂದಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ನಮ್ಮ ಮಾವರು ಮುನ್ರಾಜ್ ಮತ್ತು ನಮ್ಮ ಮಾವರೇ ಗುರೂಜಿಗಳು, ಈ ದೇವಸ್ಥಾನದ ಸಂಸ್ಥಾಪಕರು. ಹಾಗೆ ಈ ದೇವಸ್ಥಾನದಲ್ಲಿ ಏನು ವಿಶೇಷಗಳಂದರೆ ತುಂಬ ಜನಕ್ಕೆ ಇಲ್ಲಿ ಬಂದಮೇಲೆ ಆರ್ಥಿಕವಾಗಿ ಒಳ್ಳೆಯದಾಗಿದೆ, ಮತ್ತು ಅವರು ಫ್ಯಾಮಿಲಿ ಸಮಸ್ಯೆಗಳೇನಿದೆ ತುಂಬ ಒಳ್ಳೆಯದಾಗಿದೆ. ತಮಿಳ್ನಾಡು, ಆಂಧ್ರ, ಕೇರಳದಿಂದ ಬರ್ತಾ ಇದ್ದಾರೆ ದೇವಸ್ಥಾನಕ್ಕೆ. ದಿನದಿಂದ ದಿನೇ ಪ್ರಸಿದ್ಧಿ ಆಗ್ತಾಯಿದೆ ನಮ್ಮೂರು ಕುಡ್ಸನಹಳ್ಳಿ. ನಮ್ಮ ದೇವಸ್ಥಾನದಿಂದ ನಮ್ಮೂರು ಅತಿ ಹೆಚ್ಚಾಗಿ ಪ್ರಸಿದ್ಧಿ ಆಗ್ತಾಯಿದೆ ಜನಗಳೇ. ಹಾಗೆ ನಮ್ಮ ಮಾವನವರು ಮುಂದಿನ ದಿನಗಳಲ್ಲಿ ಈ ದೇವಸ್ಥಾನನ ಮುಂದಿನ ದಿನಗಳಲ್ಲಿ ಕಲ್ಲು ಬಿಲ್ಡಿಂಗು, ಗೋಪುರ ಮತ್ತು ದೊಡ್ಡದಾಗಿ ಮಾಡಬೇಕು ಅನ್ನೋ ಪ್ಲ್ಯಾನ್ ಇದೆ. ಚೌಟ್ರಿ ಆಗಿ, ಊಟದ ವ್ಯವಸ್ಥೆಗಳಾಗಿ ಇನ್ನು ಮುಂದಿನ ದಿನಗಳಲ್ಲಿ ಡೆವಲಪ್ ಮಾಡಬೇಕು. ಹಾಗೆ ನಮ್ಮ ಸಮಸ್ತ ಕರ್ನಾಟಕ ಜನತೆಗಳು ಇದಕ್ಕೆ ಆರ್ಥಿಕವಾಗಿ ಸ್ಪಂದನೆ ಮಾಡಬೇಕು. ಎಲ್ಲ ಜನಕ್ಕೆ ಕೇಳ್ಕೊಳೋದೇನೆಂದರೆ ಒಂದು ಟೈಮ್ ಬಂದು ವಿಸಿಟ್ ಮಾಡಿ. ಈ ದೇವಸ್ಥಾನ ಇರೋ ಸ್ಥಳ ಬಂದು ಮಹದೇವಪುರ ವಿಧಾನಸಭೆ ಕ್ಷೇತ್ರದಲ್ಲಿ ಬಿದರಳ್ಳಿ ಹೋಬಳಿ ಕುಡ್ಸನಹಳ್ಳಿ ಗ್ರಾಮ. ಮತ್ತು ಗೂಗಲಲ್ಲೂ ಬರುತ್ತೆ ನಿಮಗೆ ದೇವಸ್ಥಾನದ ಶ್ರೀ ಶ್ರೀ ಶಿವಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಹೊಡೆದ್ರೆ ಗೂಗಲಲ್ಲೂ ಬರುತ್ತೆ. ಈ 2 ಮಾತು ಹೇಳ್ಕೊಂಡು ನಾನು ಮುಗಿಸ್ತೀನಿ ಜನಗಳೇ. ನಮಸ್ಕಾರ.